ನಿರೀಕ್ಷಿತ ರಾಜ್ಯ ಬಜೆಟ್ ಅನ್ನ ಮಂಡನೆ ಮಾಡಲಾಗ್ತಾ ಇದೆ. ಇದು ಸಿದ್ದರಾಮಯ್ಯನವರ 16ನೇಯ ದಾಖಲೆಯ ಬಜೆಟ್. ಈ ದಾಖಲೆಯ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ಅದರ ಜೊತೆಗೆ ನಿರೀಕ್ಷೆ ಅಂತೂ ಸಿಕ್ಕಾಪಟ್ಟೆ ಇದ್ದೇ ಇದೆ. ಗ್ಯಾರಂಟಿ ಯೋಜನೆಗಳ ಜೊತೆಗೆ ಮತ್ತಷ್ಟು ಕೊಡುಗೆಗಳು ಸಿಗುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿ ರಾಜ್ಯದ ಜನತೆ ಇದ್ದಾರೆ. ಇವತ್ತು 10-15ಕ್ಕೆ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಬಾರಿ ಬಜೆಟ್ನ ಗಾತ್ರ 4 ಲಕ್ಷ ಕೋಟಿ. ಈ 4 ಲಕ್ಷ ಕೋಟಿಯಲ್ಲಿ ಯಾವ ಕ್ಷೇತ್ರಕ್ಕೆ ಎಷ್ಟು ಪಾಲು ಹೋಗಲಿದೆ ಅನ್ನೋದು ಪ್ರಶ್ನೆ. ಎಲ್ಲ ಕ್ಷೇತ್ರದವರು, ಎಲ್ಲ ಸಮುದಾಯದವರು, ಇಡೀ ರಾಜ್ಯದ ಜನತೆ ಸಿದ್ದರಾಮಯ್ಯನವರ ಲೆಕ್ಕಾಚಾರದ ಮೇಲೆ, ಸಿದ್ದು ಲೆಕ್ಕದ ಮೇಲೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆ ದುಪ್ಪಟ್ಟೆ ಇದೆ. ಯಾಕಂದ್ರೆ ಇದು 16ನೇಯ ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡಿಸ್ತಾ ಇರೋದು. ಪ್ರತಿ ಬಾರಿಯೂ ಬಜೆಟ್ ಅನ್ನ ಮಂಡಿಸುವಂತಹ ಸಂದರ್ಭದಲ್ಲಿಯೂ ಒಂದೊಂದು ಕ್ಷೇತ್ರವನ್ನ ಗಮನದಲ್ಲಿ ಇಟ್ಕೊಂಡು ಅಥವಾ ಒಂದೊಂದು ಹೆಸರಿನ ಅಡಿಯಲ್ಲಿ ಮಹತ್ವವನ್ನ ಕೊಟ್ಕೊಂಡು ಬಜೆಟ್ ಅನ್ನ ಮಂಡಿಸಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಈ ಬಾರಿಯ ಬಜೆಟ್ ಯಾವ ಕ್ಷೇತ್ರಕ್ಕೆ ಹೆಚ್ಚಿನ ಸಿಂಹಪಾಲು ಸಿಗಬಹುದು ಅನ್ನುವಂತ ನಿರೀಕ್ಷೆ ಅಂತೂ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಗ್ಯಾರಂಟಿಗಳ ಜೊತೆಗೆ ಹೊಸ ಯೋಜನೆಗಳನ್ನ ಘೋಷಣೆ ಮಾಡಬಹುದು ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಬಡವರು, ನಿರ್ಗತಿಕರು, ಹಿಂದುಳಿದವರು, ರೈತರಿಗೆ ಏನ್ ಸಿಗುತ್ತೆ, ಸಿದ್ದರಾಮಯ್ಯನವರು ಏನ್ ಕೊಡ್ತಾರೆ, ನೀರಾವರಿ ಯೋಜನೆಗಳಿಗೆ ಅನುದಾನವನ್ನ ಘೋಷಣೆ ಮಾಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಇಲಾಖೆಗಳಿಗೆ ಹೆಚ್ಚಿನ ಅನುದಾನವನ್ನ ಕೇಳಿದ್ದಾರೆ ಹಲವು ಸಚಿವರುಗಳು. ನಮ್ಮ ಇಲಾಖೆಗೆ ಅನುದಾನ ಬೇಕು, ಸ್ವಲ್ಪ ಜಾಸ್ತಿನೇ ಬೇಕು, ನಮ್ಮ ಇಲಾಖೆಯಲ್ಲಿ ಈ ಥರದೊಂದಷ್ಟು ಕುಂದುಕೊರತೆಗಳಿದೆ, ಈ ಯೋಜನೆಗಳ ಅನಿವಾರ್ಯತೆ ಇದೆ, ಅನುದಾನದ ಅನಿವಾರ್ಯತೆ ಇದೆ, ಇದೆಲ್ಲವನ್ನ ತಿಳಿಸಿಬಿಟ್ಟಿದ್ದಾರೆ. ಹಾಗಾಗಿ ಸಚಿವರುಗಳು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ, ನಮ್ಮ ಕ್ಷೇತ್ರಕ್ಕೆ ಏನಾದರೂ ಸಿಗಬಹುದಾ ಅಂತ. ಜೊತೆಗೆ ಕ್ಷೇತ್ರ ಅಭಿವೃದ್ಧಿಗಾಗಿ ಶಾಸಕರಿಂದಲೂ ಕೂಡ ಪಕ್ಷಾತೀತವಾಗಿ ಡಿಮ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಬಿಜೆಪಿ ನಿಯೋಗದವರು ಹೋಗಿದ್ರು, ಶಾಸಕರುಗಳಿಗೆ ಅನುದಾನದ ಕೊರತೆ ಇದೆ, ನೀವು ಕಾಂಗ್ರೆಸ್ಸು ಬಿಜೆಪಿ ಅಂತ ತಾರತಮ್ಯ ಮಾಡದೆ ಪಕ್ಷಾತೀತವಾಗಿ ಅನುದಾನವನ್ನು ಕೊಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಮಾಡಿದರು. ಹಾಗಾಗಿ ಶಾಸಕರುಗಳಿಗೂ ಕೂಡ ಅನುದಾನವನ್ನು ನೀಡಬೇಕಾದಂಥ ಒಂದು ಜವಾಬ್ದಾರಿಯೂ ಇದೆ ಸರ್ಕಾರದ ಮೇಲೆ. ಶಾಸಕರ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಸಿದ್ದರಾಮಯ್ಯನವರು ಅನ್ನೋದು ಪ್ರಶ್ನೆ. ಬೆಂಗಳೂರು ಅಭಿವೃದ್ಧಿಗೂ ಕೂಡ ಒತ್ತನ್ನು ನೀಡಬೇಕು. ಯಾಕಂದರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ದು ಇದೇ ಸರ್ಕಾರದವರು. ಹಾಗಾಗಿ ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಹೆಚ್ಚಿನ ರೀತಿಯಾಗಿ ಕಾನ್ಸಂಟ್ರೇಷನ್ ಮಾಡಿ, ಫೋಕಸ್ ಮಾಡಿ ಅನ್ನೋದನ್ನು ಬಿಜೆಪಿಯವರು ಕೂಡ ತಿಳಿಸಿದರು. ಹಾಗಾಗಿ ಬೆಂಗಳೂರು ಅಭಿವೃದ್ಧಿಗೂ ಕೂಡ ಒತ್ತು ನೀಡಬೇಕು. BBMP ಚುನಾವಣೆಯನ್ನು ಘೋಷಣೆ ಮಾಡುವಂಥ ನಿಟ್ಟಿನಲ್ಲಿ BBMPಯ ಚುನಾವಣೆ ಬರುವಷ್ಟರ ಒಳಗೆ ಸರ್ಕಾರದಿಂದ ಏನೇನು ಕೊಡುಗೆ ಬೆಂಗಳೂರಿಗೆ ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಗಳನ್ನು ಆ ಲೆಕ್ಕಾಚಾರದಲ್ಲೂ ಕೂಡ ಬೆಂಗಳೂರಿಗೆ ಹೆಚ್ಚಿನ ಪಾಲನ್ನು ಕೊಡಲಾಗುತ್ತೆ ಅಂತ ನಿರೀಕ್ಷೆನ ಇಟ್ಕೊಂಡಿದೆ. ಜಿಲ್ಲಾ ಕೇಂದ್ರಗಳ ಮೇಲೂ ಕೂಡ ಗಮನವನ್ನು ಕೊಡಲಾಗ್ತಾ ಇದೆ. ಇಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಇವತ್ತು ಮಂಡಿಸ್ತಿರುವಂಥ ಬಜೆಟ್ ಮೇಲೆ ನಿರೀಕ್ಷೆ ಅಂತೂ ಇದೆ. ಅದರ ಜೊತೆಗೆ ಸವಾಲೂ ಇದೆ. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಹೊರೆ ಆಗ್ತಾ ಇದೆಯಾ ಅನ್ನೋದೊಂದು ಅನುಮಾನ ಆಗಿದೆ. ಹೊಸ ಯೋಜನೆಗಳನ್ನು ಘೋಷಣೆ ಮಾಡಬೇಕು ಅನ್ನುವಂಥ ಬೇಡಿಕೆ ಇದೆ. ಶಾಸಕರಿಗೆ ಅನುದಾನ ಬಿಡುಗಡೆ ಮಾಡಬೇಕು ಅನ್ನುವಂಥ ಬೇಡಿಕೆ ಇದೆ. ಇದೆಲ್ಲದರ ನಡುವೆಯೇ ರಾಜಸ್ವದ ಕೊರತೆ ಇದೆ ಅನ್ನುವಂಥದ್ದನ್ನು ಕೂಡ ಬಿಜೆಪಿಯವರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಬೆಲೆ ಏರಿಕೆ ಒಂದು ಕಡೆಯಲ್ಲಿ, ಇದೆಲ್ಲದರ ನಡುವೆ ಕೇಂದ್ರ ಸರ್ಕಾರದಿಂದ ತೆರಿಗೆಯ ಕಡಿತದ ವಿಚಾರದ ಚರ್ಚೆಗಳು ಆಗಿರಬಹುದು. ಹೀಗಿರಬೇಕಾದ್ರೆ ರಾಜ್ಯ ಮಂಡಿಸ್ತಾ ಇರುವಂಥ ಈ ಬಜೆಟ್ನ ಮೇಲೆ ತುಸು ಹೆಚ್ಚಿನ ನಿರೀಕ್ಷೆ ಇದೆ. ಸಿದ್ದರಾಮಯ್ಯನವರು ಅವರಿಗೆ ಸಿದ್ದರಾಮಯ್ಯ ಅಂತ ಕರೆಯೋದಕ್ಕಿಂತ ಹೆಚ್ಚಿನದಾಗಿ ಅನ್ನರಾಮಯ್ಯ ಅಂತ ಕರೀತಾರೆ, ಬಡವರ ಬಂಧು ಅಂತ ಕರೀತಾರೆ, ದೀನ ದಲಿತರ ಬಂಧು ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಅವರ ಸುದೀರ್ಘ ರಾಜಕೀಯ ಅವಧಿಯಲ್ಲಿ ಇದು 16ನೇ ಬಜೆಟ್ಟು. ಅವ್ರು ಯಾವ ಪಕ್ಷದಲ್ಲಿ ಇದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ದಾರೆ ಅಂತ ನಾವು ಹಿಂದೆಯಿಂದಲೂ ನೋಡ್ತಾ ಹೋದಾಗ ಒಂದೊಂದು ಕ್ಷೇತ್ರದ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಕಾಳಜಿಯನ್ನು ವಹಿಸಿ, ಮೃತುವರ್ಜಿಯನ್ನು ವಹಿಸಿ ಆ ಕ್ಷೇತ್ರಕ್ಕೆ ಸಿಂಹಪಾಲು ನೀಡಿದ್ದಿದೆ. ಹಾಗಾಗಿ ಈ ಬಾರಿಯೂ ಕೂಡ ನಿರೀಕ್ಷೆಗಳಂತೂ ದುಪ್ಪಟ್ಟಿದೆ. ಬಡವರ ಬಗ್ಗೆ, ಹಿಂದುಳಿದ ವರ್ಗಗಳ ಬಗ್ಗೆ, ಅದರ ಜೊತೆಗೆ ಮಹಿಳೆಯರ ಬಗ್ಗೆ, ಅದರ ಜೊತೆಗೆ ಯುವ ಜನತೆಯ ಬಗ್ಗೆ, ಹಾಗೇನೆ ಕೆಲವೊಂದಷ್ಟು ಹೊಸ ಯೋಜನೆಗಳ ಬಗ್ಗೆ ಎಲ್ಲ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಇನ್ನು ಯಾವುದಕ್ಕಾದರೂ ಟ್ಯಾಕ್ಸ್ ಹಾಕ್ಬಿಡ್ತಾರಪ್ಪ, ಈಗ ಆಲ್ರೆಡಿ ಎಲ್ಲದ್ರ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ, ಮತ್ತೆ ಬಜೆಟ್ನಲ್ಲಿ ಇನ್ನೇನಾದರೂ ಹೇಳ್ಬಿಡ್ತಾರಾ ಅಂತ ಒಂದು ಭಯನೂ ಇದೆ. ಆದರೆ ಈಗ ಆಲ್ರೆಡಿ ಎಲ್ಲದರ ಬೆಲೆ ಏರಿಕೆ ಇರೋದ್ರಿಂದ ಕಾಂಗ್ರೆಸ್ಗೆ ಮತ್ತೆ ತೆರಿಗೆನೋ, ದುಪ್ಪಟ್ಟು ತೆರಿಗೆನೋ ಈ ಥರದ ವಿಚಾರಗಳಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗತ್ತೆ, ನಾಜೂಕು ಹೆಜ್ಜೆಯನ್ನು ಇಡಬೇಕಾಗತ್ತೆ. ತೆರಿಗೆ ವಿಚಾರದಲ್ಲಿ
ಡಿಸಿಷನ್ ತೆಗೆದುಕೊಳ್ಳೋದೇ ಇಲ್ಲ ಅಂತ ಅಲ್ಲ, ಬಟ್ ಸ್ವಲ್ಪ ಕಡಿಮೆ ನೋಡಿ ಮಾಡಿ ತಗೊಳ್ಬಹುದೇನೋ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ರಾಜ್ಯದ ಜನತೆ ಕಾಯ್ತಾ ಇದ್ದಾರೆ. ಸೊ ಇನ್ನು ಬಜೆಟ್ನ ನಿರೀಕ್ಷೆಗಳಿಗೇನೇನು? ಸಹಜವಾಗಿ ನಾವು ಬಜೆಟ್ ಅಂದಿದ ತಕ್ಷಣ ನಿರೀಕ್ಷೆಗಳನ್ನು ಇಟ್ಕೊಳ್ತೀವಿ. ನಿರೀಕ್ಷೆಗಳು ಈ ರೀತಿ ಆಗಿದೆ, ಒಂದು ದೊಡ್ಡ ಪಟ್ಟಿನೇ ಇದೆ ನಿರೀಕ್ಷೆಗಳದ್ದು. ನೋಡ್ಕೊಂಡು ಬಂದ್ಬಿಡೋಣ. ಕಂದಾಯ ನಿವೇಶನಗಳಿಗೆ ಖಾತಾ ನೀಡೋದಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಸೊ ಈ ಖಾತದ ವಿಚಾರವೇ ಈಗ ರಾಜ್ಯದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ಬಿಟ್ಟಿದೆ, ಒಂದಷ್ಟು ಕನ್ಫ್ಯೂಷನ್ಸ್ ಆಗಿದೆ. ಹಾಗಾಗಿ ಕಂದಾಯ ನಿವೇಶನಗಳಿಗೆ ಖಾತಾ ನೀಡೋದಕ್ಕೆ ಒಪ್ಪಿಗೆ ಕೊಡಬಹುದು ಅಂತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಖಾತವನ್ನು ಘೋಷಣೆ ಮಾಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ ಬಹುದಿನಗಳಿಂದ. ಬೆಂಗಳೂರಿನಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಈ ಖಾತದ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಈ ಖಾತದಿಂದ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಲಾಗ್ತಾ ಇದೆ. ಹಾಗಾಗಿ ಬಜೆಟ್ನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಖಾತಾ ಘೋಷಣೆ ಮಾಡಬಹುದು ಅಂತ ಹೇಳಲಾಗಿದೆ. ಇನ್ನು ನಗರ ಪಟ್ಟಣ ವ್ಯಾಪ್ತಿಯಲ್ಲಿ ಬಿ ಖಾತಾ ಘೋಷಣೆ ಮಾಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಇನ್ನು ಕೈಗಾರಿಕಾ ಪ್ರದೇಶದಲ್ಲಿ ಮೂಲ ಸೌಕರ್ಯ ಉನ್ನತೀಕರಣ, ಕೈಗಾರಿಕಾ ಪಟ್ಟಣ ಪ್ರಾಧಿಕಾರ ರಚನೆ, ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳ ಉತ್ತೇಜನಕ್ಕೆ ಪ್ರತ್ಯೇಕ ಕೈಗಾರಿಕಾ ನೀತಿಯನ್ನು ತರಬಹುದು ಅನ್ನುವಂಥ ನಿರೀಕ್ಷೆ. ಇದರ ಜೊತೆಗೆ ಇದು ಬೇಡಿಕೆನೂ ಹೌದು. ಒಂದು ಸೂಕ್ತ ರೀತಿಯಾದಂಥ ಉತ್ತೇಜನ ನೀಡಬೇಕಾಗಿದೆ, ಪ್ರತ್ಯೇಕವಾಗಿ ಕೈಗಾರಿಕಾ ನೀತಿಯನ್ನು ತರಬೇಕಾಗಿದೆ, ಅದಕ್ಕೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಬೇಕಾಗಿದೆ ಅಂತ ಕೇಳ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಪ್ರತ್ಯೇಕ ಕೈಗಾರಿಕಾ ನೀತಿಯನ್ನು ಜಾರಿಗೆ ತರಬಹುದು ಅನ್ನುವಂಥ ನಿರೀಕ್ಷೆಯನ್ನು ಸಿದ್ದರಾಮಯ್ಯನವ್ರ ಮೇಲೆ ಇಟ್ಕೊಳ್ಳಲಾಗಿದೆ. 9% 6% ವಿದ್ಯುತ್ ತೆರಿಗೆಯನ್ನು ಇಳಿಕೆ ಮಾಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. 9% 6% ವಿದ್ಯುತ್ ತೆರಿಗೆಯನ್ನು ಇಳಿಕೆ ಮಾಡ್ತಾರೇನೋ ಅನ್ನೋ ನಿರೀಕ್ಷೆ. ಇನ್ನು ಪ್ರತ್ಯೇಕ ವಿದ್ಯುತ್ ದರ, ಎಸ್ಕಾಂಗಳಿಂದ ಗ್ರಾಹಕರ ಮೇಲೆ ಹೆಚ್ಚಿನ ಹೊರೆಯ ಹೇರಿಕೆ ವಿಚಾರ, 100% ನವೀಕರಿಸಬಹುದಾದ ಇಂಧನ ಬಳಸುವ ಉದ್ಯಮಿಗೆ ಸಬ್ಸಿಡಿಯನ್ನು ನೀಡುವಂಥ ವಿಚಾರ, ಕೃಷಿ ಆಧಾರಿತ ಉದ್ಯಮವಾಗಿ ತೊಗರಿಬೇಳೆ, ಬೆಲ್ಲ, ಮೆಣಸಿನಕಾಯಿ ಇದಕ್ಕೆ ಹೆಚ್ಚಿನ ರೀತಿಯಾದಂಥ ಒತ್ತು ಮತ್ತು ಸಬ್ಸಿಡಿಯ ವಿಚಾರ. ಇನ್ನು ಸೂಕ್ಷ್ಮ ಸಣ್ಣ ಕೈಗಾರಿಕೆಗಳಿಗೆ ಪ್ರತ್ಯೇಕ ಕನಿಷ್ಠ ವೇತನ, ಕೃಷಿ ಯಂತ್ರೋಪಕರಣಗಳ ಪರೀಕ್ಷಾ ವರದಿಗೆ ಕನಿಷ್ಠ ದರವನ್ನು ನಿಗದಿ ಮಾಡಬೇಕು ಅನ್ನುವಂಥ ಬೇಡಿಕೆ ಕೂಡ ಇದೆ. ಕಲಾವಿದರ ಮಾಸಾಶನ 3,000ಕ್ಕೆ ಹೆಚ್ಚಳ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಅವ್ರುಗಳು ಇಟ್ಕೊಂಡಿದ್ದಾರೆ. ಇನ್ನು ಗ್ಯಾರಂಟಿ ಹಣ ಹೊಂದಿಸಿ ಅಭಿವೃದ್ಧಿಗೂ ಕೊಡಬೇಕಾದಂಥ ಸವಾಲುಗಳು ಕೂಡ ಇದೆ. ರಸ್ತೆ ಅಭಿವೃದ್ಧಿ ಆಗಬೇಕು, ರೈತರ ಕಲ್ಯಾಣ ಆಗಬೇಕು, ನೀರಾವರಿ ಸೇರಿ ಹಲವು ಯೋಜನೆಗಳಿಗೆ ನೆರವನ್ನು ನೀಡಬೇಕು. ಇದಿಷ್ಟು ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ನಿರೀಕ್ಷೆಗಳನ್ನು ಇಟ್ಕೊಂಡು ರಾಜ್ಯದ ಜನತೆ ಎದುರು ನೋಡ್ತಾ ಇದ್ದಾರೆ. ಹಾಗೇನೆ ಶಾಸಕರಿಂದಲೂ ಕೂಡ ಕ್ಷೇತ್ರದ ಅಭಿವೃದ್ಧಿಯ ಅನುದಾನಕ್ಕೆ ಹೆಚ್ಚಿನ ಬೇಡಿಕೆಯನ್ನು ಇಡಲಾಗಿದೆ. ಈಗ ಪಕ್ಷಾತೀತವಾಗಿ ಶಾಸಕರುಗಳು ಬೇಡಿಕೆ ಇಡ್ತಾ ಇದ್ದಾರೆ, ಅನುದಾನ ಬಿಡುಗಡೆ ಮಾಡಿ ಅಂತ. ಸ್ವತಃ ಕಾಂಗ್ರೆಸ್ನಲ್ಲಿರೋರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ನಾವು ಯಾಕಾದ್ರೂ ಶಾಸಕರಾಗ್ಬಿಟ್ವೋ, ಯಾಕಾದ್ರೂ ಗೆದ್ಬಿಟ್ವೋ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಹೊರಗಡೆ ಹೋಗೋದಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ. ಜನ ಕೇಳ್ತಾ ಇದ್ದಾರೆ ಅಭಿವೃದ್ಧಿಯಲ್ಲಿ ಅಂತ ಸ್ವಪಕ್ಷದಲ್ಲಿ ಇರೋರೇ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಬಿಜೆಪಿ ನಿಯೋಗ ಕೂಡ ಆ ಬೇಡಿಕೆಯನ್ನು ಇಟ್ಟಿತ್ತು. ಯಾವುದೇ ತಾರತಮ್ಯ ಇಲ್ಲದೆ ಶಾಸಕರ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಅನುದಾನವನ್ನು ಹೆಚ್ಚಿನದಾಗಿ ಮೀಸಲಿಡಿ ಅಂತ. ಸೊ ಆ ಕಾರಣಕ್ಕಾಗಿ ಸ್ವಪಕ್ಷದವರಿಂದಲೂ ಬೇಡಿಕೆ ಇದೆ, ಒತ್ತಾಯ ಇದೆ, ಮತ್ತು ಬಿಜೆಪಿಯವರು ಕೂಡ ಕೇಳಿರೋದ್ರಿಂದ, JDSನವರು ಕೂಡ ಕೇಳಿರೋದ್ರಿಂದ ಹೆಚ್ಚಿನ ಅನುದಾನವನ್ನು ಶಾಸಕರುಗಳಿಗೆ ಅಭಿವೃದ್ಧಿಗೆ ಅಂತ ನೀಡುವಂಥ ಸಾಧ್ಯತೆ ಇದೆ. ಜವಾಬ್ದಾರಿಯೂ ಸಿದ್ದರಾಮಯ್ಯನವರ ಮೇಲೆ, ಆ ನಿರೀಕ್ಷೆಯೂ ಸಿದ್ದರಾಮಯ್ಯನವರ ಮೇಲೆ ಇರೋದ್ರಿಂದ ಬ್ಯಾಲೆನ್ಸ್ ಮಾಡಬಹುದು ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಇನ್ನು ಪ್ರಮುಖವಾಗಿ ಬೆಂಗಳೂರನ್ನು ನಾವು ಗಮನಿಸಲೇಬೇಕಾಗುತ್ತೆ. ರಾಜಧಾನಿ ಬೇರೆ, ನಾನು ಆಗಲೇ ಹೇಳ್ತಾ ಇದ್ದೆ, BBMP ಚುನಾವಣೆ ಅಂತ ಬೇರೆ ಇದೆ. ಗ್ರೇಟರ್ ಬೆಂಗಳೂರು ಅನ್ನುವಂಥ ಕನಸನ್ನು ಕಾಳ್ತಾ ಇದ್ದೀವಿ. ಅದರ ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದವರು. ಹಾಗಾಗಿ ಬೆಂಗಳೂರಿಗೆ ಸಾಕಷ್ಟು ನಿರೀಕ್ಷೆಗಳಿರೋದ್ರಿಂದ ಬೆಂಗಳೂರಲ್ಲಿ ಏನೇನು ನಿರೀಕ್ಷೆ ಇದೆ? ಕಾವೇರಿ 6ನೇ ಹಂತದ ಯೋಜನೆ ಅನುಷ್ಠಾನಕ್ಕೆ ಅನುದಾನವನ್ನು ಮೀಸಲಿಡುವಂಥದ್ದು, ಸುರಂಗ ಮಾರ್ಗಕ್ಕೆ 20,000 ಕೋಟಿ ಸಾಲಕ್ಕಾಗಿ ಮೊರೆ ಹೋಗುವುದು, BBMP ತೆರಿಗೆ ಹೆಚ್ಚಳಕ್ಕೆ ವಿಶೇಷ ಕಾರ್ಯಸೂಚಿಯನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ, ನಮ್ಮ ಮೆಟ್ರೋದ 4 ಹೊಸ ಮಾರ್ಗಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕಾಗಿದೆ, ಎತ್ತಿಡಬೇಕಾಗಿದೆ, ಪೆರಿಪೆರಲ್ ರಿಂಗ್ ರೋಡ್ಗೆ 17 ಮೇಲ್ಸೇತುವೆ ನಿರ್ಮಾಣಕ್ಕೆ ಅನುದಾನ. ಇದಿಷ್ಟು ಬೆಂಗಳೂರಿಗೆ ಸಂಬಂಧಪಟ್ಟಂತೆಯೇ ನಿರೀಕ್ಷೆಗಳಿರುವಂಥದ್ದು. ಬೆಂಗಳೂರು ಪ್ರತ್ಯೇಕವಾಗಿ ಈ ಬಜೆಟನ್ನು ನೋಡ್ತಾ ಇದೆ. ಬೆಂಗಳೂರಿನ ಜನತೆ ಕೂಡ ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರ ಮೇಲೆ. ರಾಜಧಾನಿ ಬೆಂಗಳೂರಿಗೆ
ಇದೆಲ್ಲವನ್ನು ಕೂಡ ಅನುದಾನವನ್ನು ಬಿಡುಗಡೆ ಮಾಡಬಹುದು ಅಥವಾ ಹೊಸ ಯೋಜನೆಗಳನ್ನು ಘೋಷಣೆ ಮಾಡಬಹುದು ಅಂತ ನೋಡಿ. ಎಲ್ಲವೂ ಕೂಡ ಪ್ರಮುಖವಾದಂಥ ಮಹತ್ವವಾದಂಥ ಯೋಜನೆಗಳೇ. ಪೆರಿಪೆರಲ್ ರಿಂಗ್ ರೋಡು, ಇಲ್ಲಿ 17 ಮೇಲ್ಸೇತುವೆ ನಿರ್ಮಾಣ ಆಗಬೇಕಾಗಿದೆ. ಸೊ ಅದಕ್ಕೊಂದು ಅನುದಾನ ಅನ್ನೋದು ಬೇಕಾಗಿದೆ. ಸರ್ಕಾರದ ಕಡೆಯಿಂದ ಅನುದಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ನಮ್ಮ ಮೆಟ್ರೋದ 4 ಹೊಸ ಮಾರ್ಗಗಳಿಗೆ ಅನುದಾನದ ಅವಶ್ಯಕತೆ ಇದೆ. ಸೊ ಆ ಕಾರಣಕ್ಕಾಗಿ ಅನುದಾನವನ್ನು ಬಿಡುಗಡೆ ಮಾಡುವಂಥ ನಿರೀಕ್ಷೆ ಇದೆ. ಬಿಬಿಎಂಪಿ ತೆರಿಗೆ ಹೆಚ್ಚಳಕ್ಕೆ ವಿಶೇಷ ಕಾರ್ಯಸೂಚಿಯನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಇದು ಬೆಂಗಳೂರಿಗೆ ಸಂಬಂಧಪಟ್ಟಂತೆಗೆ ನಿರೀಕ್ಷೆಗಳನ್ನು ಇಟ್ಕೊಂಡಿರುವಂಥದ್ದು. ಇನ್ನೇನು ಕೌಂಟ್ ಡೌನ್ ಶುರು ಆಗಿದೆ ಈ ಒಂದು ಬಜೆಟ್ನ ಮಂಡನೆಗೆ. ಸರಿಸುಮಾರು 10-15ಕ್ಕೆ ಕರೆಕ್ಟಾಗಿ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸೊ ಈ ಬಜೆಟ್ ಮಂಡನೆಗಿಂತ ಮುಂಚೆ ಇಡೀ ರಾಜ್ಯದ ಜನತೆ ಇಟ್ಕೊಂಡಿರುವಂಥ ನಿರೀಕ್ಷೆ, ಬೆಂಗಳೂರಿನವರು ಇಟ್ಕೊಂಡಿರುವಂಥ ನಿರೀಕ್ಷೆ, ಇದನ್ನು ನಾವು ಗಮನಿಸ್ತಾ ಇದ್ವಿ ಯಾರ್ಯಾರು ಯಾವ್ಯಾವ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಅಂತ. ಸೊ ಈ ಬಾರಿ 4 ಲಕ್ಷ ಕೋಟಿ ಅಂತ ಅಂದಾಜು ಮಾಡಲಾಗಿದೆ. ಗಾತ್ರ ದೊಡ್ಡದಾಗಬಹುದೇನೋ ಅಂತ ನಿರೀಕ್ಷೆ ಕೂಡ ಇರೋದ್ರಿಂದ ಇದು ದೊಡ್ಡ ಮೊತ್ತದ ಬಜೆಟೇ ಆಗಿದೆ. ಸೊ ಹೀಗಿರಬೇಕಾದ್ರೆ ನಿರೀಕ್ಷೆ ಅಂತೂ ಖಂಡಿತ ಇದ್ದೇ ಇರುತ್ತೆ. ಬಟ್ ಸಿದ್ದರಾಮಯ್ಯನವ್ರಿಗೆ ಒಂದಷ್ಟು ಸವಾಲುಗಳು ಕೂಡ ಇದೆ. ಗ್ಯಾರಂಟಿ ಯೋಜನೆಯ ಹೊರೆ ಇದೆ, ಆಮೇಲೆ ಬೆಲೆ ಏರಿಕೆ ವಿಚಾರ ಕೂಡ ಆಗಿದೆ. ಸೊ ಹೀಗಿರಬೇಕಾದ್ರೆ ಹೇಗೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ? ಏನಾದರೂ ಕತ್ರಿ ಹಾಕ್ಬಿಡ್ತಾರೆ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತೆ? ಆ ಥರದ್ದೆಲ್ಲ ಇತ್ತು. ಗ್ಯಾರಂಟಿ ಯೋಜನೆಗೆ ಏನು ಕತ್ರಿ ಹಾಕಲ್ಲ, ಬಟ್ ಹೊಸ ಯೋಜನೆಯನ್ನು ಘೋಷಣೆ ಮಾಡ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇದೆ ಅನ್ನುವಂಥ ಲೆಕ್ಕಾಚಾರವೂ ಇದೆ, ಚರ್ಚೆಯೂ ಇದೆ. ಸೊ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಅದಕ್ಕಿಂತ